ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಉಳ್ಳಾಲ ನಗರ ಸಮಿತಿ ವತಿಯಿಂದ ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿರುವ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭ ಉಳ್ಳಾಲ ಸಮುದಾಯ ಭವನದಲ್ಲಿ ನಡೆಯಿತು. ಉಳ್ಳಾಲ ನಗರಸಭಾ ವ್ಯಾಪ್ತಿಯ 14 ಶಾಲೆಗಳಲ್ಲಿ ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿರುವ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಎಸ್ಡಿಪಿಐ ರಾಷ್ಟ್ರೀಯ ಕಾರ್ಯದರ್ಶಿ ರಿಯಾಜ್ ಪರಂಗಿಪೇಟೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ಅವರು, ನಮ್ಮ ಊರಿನಲ್ಲಿ ಯಾರು ಸಾಧನೆ ಮಾಡುತ್ತಾರೆ ಅವರ ಬೆನ್ನು ತಟ್ಟಿ ಪ್ರೋತ್ಸಾಹಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಈ ನಿಟ್ಟಿನಲ್ಲಿ ಎಸ್ಡಿಪಿಐ ಉಳ್ಳಾಲ ನಗರ ಸಮಿತಿ ಜಾತಿ ಧರ್ಮ ನೋಡದೆ ಎಲ್ಲಾ ಸಾಧಕರನ್ನ ವಿದ್ಯಾರ್ಥಿಗಳನ್ನ ಸನ್ಮಾನಿಸಿದ್ದಾರೆ ಎಂದರು. ಎಸ್ಡಿಪಿಐ ಉಳ್ಳಾಲ ನಗರ ಸಮಿತಿ ಅಧ್ಯಕ್ಷ ತನ್ವೀರ್ ಉಳ್ಳಾಲ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ರು. ಈ ಸಂದರ್ಭದಲ್ಲಿ ಮುಂಬೈ ನಡೆದ ಅಂತಾರಾಷ್ಟ್ರೀಯ ಅಸ್ಮಿತಾ ಖೇಲೋ ಇಂಡಿಯಾ ಜೂನಿಯರ್ ನ್ಯಾಷನಲ್ ಪೆನ್ಕಾಕ್ ಸಿಲಾಟ್ ಲೀಗ್ನಲ್ಲಿ ಚಿನ್ನದ ಪದಕ ಗಳಿಸಿದ ಆಯಿಷಾ ಐಫಾ ಎಂಬ ವಿದ್ಯಾರ್ಥಿನಿಯನ್ನ ಸನ್ಮಾನಿಸಲಾಯಿತು. ಈ ರೀತಿ ಶಿಕ್ಷಣಕ್ಕೆ ಮಹತ್ವ ನಮ್ಮ ಊರಿನಲ್ಲಿ ನಮ್ಮ ಸುತ್ತಮುತ್ತಲಿನಲ್ಲಿ ಇಲ್ಲಿಯ ವಾತಾವರಣವನ್ನ ಕಲುಷಿತಗೊಳಿಸಲಿಕ್ಕೆ ಪ್ರಯತ್ನ ಪಡುತ್ತಿರುವಂತಹ ಯಾವುದೇ ಘಟನೆಗಳ ಮಧ್ಯೆಯೂ ಕೂಡ ಸಾಮಾಜಿಕವಾದಂತಹ ಜವಾಬ್ದಾರಿ, ಶೈಕ್ಷಣಿಕವಾದಂತಹ ಆ ಒಂದು ಹೊಣೆಗಾರಿಕೆಯನ್ನ ನಾವು ವಹಿಸಿಕೊಳ್ಬೇಕಾಗಿದೆ. ಅಂತಹ ಒಂದು ಜವಾಬ್ದಾರಿಯನ್ನ ತಾವು ಇವತ್ತು ವಹಿಸಿಕೊಂಡಿದ್ದೀರಿ. ಇಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು ಅವರು ಅರ್ಥ ಮಾಡಿಕೊಳ್ಬೇಕಾದಂತಹ ಒಂದು ವಿಚಾರ ಇದೆ. ಶಿಕ್ಷಣ ಅನ್ನುವಂಥದ್ದು ಇವತ್ತು ಇಡೀ ಪ್ರಪಂಚವನ್ನ ಆಳ್ತಾ ಇದೆ ಬಂಧುಗಳು. ಇವತ್ತು ಪ್ರಪಂಚವನ್ನ ಆಳ್ತಾ ಇರುವಂತದ್ದು ಇಲ್ಲಿ ರಾಜಕಾರಣಿಗಳು ಅವರ ವಿದ್ಯಾಭ್ಯಾಸಗಳಿಲ್ಲದೆ ಉನ್ನತ ಹುದ್ದೆಯನ್ನ ಅಲಂಕರಿಸಿರಬಹುದು, ಅವರಿಗೆ ಸಮಾಜದಲ್ಲಿ ದೊಡ್ಡ ವ್ಯಕ್ತಿಗಳು ಅಂತ ಹೇಳಿ ಹೆಸರಿರಬಹುದು, ಅವರು ಕೂಟದ ಕಾರುಗಳಲ್ಲಿ ಓಡಾಟವನ್ನ ನಡೆಸ್ತಾ ಇರಬಹುದು. ಆದ್ರೆ ಈ ದೇಶವನ್ನ ಅಥವಾ ಈ ರಾಜ್ಯವನ್ನ, ಈ ಜಿಲ್ಲೆಯನ್ನ ಅತ್ಯಂತ ಉತ್ತಮ ರೀತಿಯ ಆಡಳಿತವನ್ನ ನಡೆಸ್ತಾ ಇರತಕ್ಕಂಥದ್ದು ಈ ದೇಶದಲ್ಲಿ ಇರ್ತಕ್ಕಂತಹ ಆಡಳಿತ ವರ್ಗ ಆಗಿರ್ತದೆ. ಅವರು ಈ ದೇಶದ ಈ ಜಿಲ್ಲೆಯಲ್ಲಿರ್ತಕ್ಕಂತಹ ಜಿಲ್ಲಾಧಿಕಾರಿ ಅಥವಾ ತಹಶೀಲ್ದಾರ್ ಅಥವಾ ಇನ್ನಿತರ ಹುದ್ದೆಯಲ್ಲಿರ್ತಕ್ಕಂತಹ ವ್ಯಕ್ತಿಗಳಾಗಿರ್ತಕ್ಕಂತಹ ಒಂದು ಕೆಲಸವಾಗಿರ್ತದೆ.